ಖ್ಯಾತ ರಿಯಾಲಿಟಿ ಶೋ ಸ್ಪರ್ಧೆಗೆ ಬ್ಲ್ಯಾಕ್ ಮೇಲ್ ಮಾಡಲಾಗ್ತಾ ಇದೆ. ಸ್ಯಾಂಡಲ್ವುಡ್ ನಲ್ಲಿ ನಡೀತಾ ಇರುವಂತಹ ಬ್ಲ್ಯಾಕ್ ಮೇಲ್ ದಂಧೆ ಇದು. ಖ್ಯಾತ ರಿಯಾಲಿಟಿ ಶೋ ಸ್ಪರ್ಧೆಗೆ ಬ್ಲ್ಯಾಕ್ ಮೇಲ್ ಮಾಡಲಾಗಿದೆ. ಖಾಸಗಿ ವಿಡಿಯೋ ಮಾಡಿ ಹಣಕ್ಕಾಗಿ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಕೋರಮಂಗಲದಲ್ಲಿ ನಡೆದಿದ್ದಂತಹ ಮಹಿಳಾ ಸೆಲೆಬ್ರಿಟಿ ಕ್ರಿಕೆಟ್ ಟೂರ್ನಿ, ಅಲ್ಲಿ ಬಾತ್ರೂಮ್ನಲ್ಲಿದ್ದಾಗ ಅಪರಿಚಿತನಿಂದ ವಿಡಿಯೋ ರೆಕಾರ್ಡ್ ಮಾಡಿಕೊಳ್ಳಲಾಗಿದೆ. ನೋಡಿ, ಕಿಡಿಗೇಡಿಗಳು ಎಂತೆಂಥ ಕೆಲಸ ಮಾಡ್ತಾರೆ ಅಂತೇಳಿ ಹಣಕ್ಕಾಗಿ ಆಕೆಯ ಸ್ನೇಹಿತೆಗೆ ವಿಡಿಯೋ ಕಳಿಸಿ ಹಣಕ್ಕಾಗಿ ಡಿಮ್ಯಾಂಡ್ ಮಾಡಿದ್ದಾನಂತೆ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡೋದಾಗಿ ಬೆದರಿಕೆ ಕೂಡ ಹಾಕಿದ್ದಾನೆ. ವಿಡಿಯೋ ಕಾಲ್ ಮೂಲಕ 3-4 ಬಾರಿ ಬ್ಲ್ಯಾಕ್ ಮೇಲ್ ಮಾಡಲಾಗಿದೆ. ಎಸ್ ನೋಡಿ, ಬಾತ್ರೂಮ್ನಲ್ಲಿದ್ದಾಗ ಅಪರಿಚಿತನಿಂದ ವಿಡಿಯೋ ರೆಕಾರ್ಡ್ ಮಾಡಲಾಗಿರೋದು. ಸಿಟಿ ಸೆನ್ ಠಾಣೆಗೆ ದೂರು ಕೊಟ್ಟಿದ್ದಾರೆ ಸದ್ಯಕ್ಕೆ ರಿಯಾಲಿಟಿ ಶೋನ ಸ್ಪರ್ಧಿ. ಖ್ಯಾತ ರಿಯಾಲಿಟಿ ಶೋ ಸ್ಪರ್ಧೆಗೆ ಬ್ಲ್ಯಾಕ್ ಮೇಲ್ ಮಾಡಲಾಗಿರೋದು. ಖಾಸಗಿ ವಿಡಿಯೋ ಮಾಡಿ ಹಣಕ್ಕಾಗಿ ಡಿಮ್ಯಾಂಡ್ ಮಾಡಿದ್ದಾರೆ. ಕೋರಮಂಗಲದಲ್ಲಿ ನಡೆದಿದ್ದ ಮಹಿಳಾ ಸೆಲೆಬ್ರಿಟಿ ಒಂದು ಟೂರ್ನಮೆಂಟ್, ಅದು ಬಾತ್ರೂಮ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅಪರಿಚಿತನಿಂದ ವಿಡಿಯೋ ಮಾಡಲಾಗಿದೆ. ಆಕೆಯ ಸ್ನೇಹಿತೆಗೆ ವಿಡಿಯೋ ಕಳಿಸಿ ಹಣಕ್ಕಾಗಿ ಡಿಮ್ಯಾಂಡ್ ಮಾಡಿದ್ದಾನೆ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡೋದಾಗಿ ಬೆದರಿಕೆ ಕೂಡ ಹಾಕಿದ್ದಾನೆ. ವಿಡಿಯೋ ಕಾಲ್ ಮೂಲಕ 3-4 ಬಾರಿ ಈಗ ಆಲ್ರೆಡಿ ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ ಆತ. ಹೀಗಾಗಿ ಆ ರಿಯಾಲಿಟಿ ಶೋ ಸ್ಪರ್ಧಿ ಸಿಟಿ ಸೆನ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆರೋಪಿಗಾಗಿ ಸಿಟಿ ಸೆನ್ ಠಾಣಾ ಪೊಲೀಸರು ಸದ್ಯಕ್ಕೆ ಬಲೆ ಬೀಸಿದ್ದಾರೆ. ನೋಡಿ, ಸೆಲೆಬ್ರಿಟಿಗಳಾದಾಗ ಏನೇನೆಲ್ಲ ಕಷ್ಟಗಳನ್ನು ಎದುರಿಸಬೇಕಾಗತ್ತೆ ಅಂಥೇಳಿ. ಎಲ್ಲಿ ಹೋದರೂ ಕೂಡ ಪಾಪ ಅವರಿಗೆ ಪ್ರೈವೇಸಿ ಅನ್ನೋದೇ ಇರಲ್ಲ. ಬಾತ್ರೂಮ್ನಲ್ಲೂ ಬಿಟ್ಟಿಲ್ಲ ಅವರನ್ನು. ಸೊ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಸೆಲೆಬ್ರಿಟಿಗಳು ಎಲ್ಲಾದರೂ ಹೊರಗಡೆ ಹೋದಾಗ ಬಾತ್ರೂಮ್ಗೆ ಹೋಗುವಾಗಲೂ ಕೂಡ ಭಾಳ ಕೇರ್ಫುಲ್ ಆಗಿರಬೇಕೋ ಏನೋ ಗೊತ್ತಿಲ್ಲ, ಅಂಥ ಪರಿಸ್ಥಿತಿ ಸದ್ಯಕ್ಕೆ ಬಂದಿದೆ. ಇವಾಗ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ನಿಸರ್ಗ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ನಿಸರ್ಗ, ಕರ್ನಾಟಕದಲ್ಲಿ ಅದರಲ್ಲೂ ಮುಖ್ಯವಾಗಿ ನಮ್ಮ ಸ್ಯಾಂಡಲ್ವುಡ್ನ ಸೆಲೆಬ್ರಿಟಿಗಳು ಬಾತ್ರೂಮ್ಗೆ ಹೋಗುವಾಗಲೂ ಭಾಳ ಕೇರ್ಫುಲ್ ಆಗಿರಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿಬಿಟ್ಟಿದೆಯಾ ಅಂಥೇಳಿ ಘಟನೆಯಿಂದ? ಎಸ್ ಸುತಾ, ಖ್ಯಾತ ರಿಯಾಲಿಟಿ ಶೋನ ಸ್ಪರ್ಧಿಗೆ ಒಂದು ಬ್ಲಾಕ್ ಮೇಲ್ ಮೆಸೇಜ್ ಅಂತ ಬಂದಿರುವಂತದ್ದು. ಬಾತ್ರೂಮ್ ಅಲ್ಲಿ ಆಕೆ ಹೋದಾಗ ಖಾಸಗಿ ವಿಡಿಯೋಗಳನ್ನ ತೆಗೆದು ಆಕೆಗೆ ಬ್ಲಾಕ್ ಮೇಲ್ ಮಾಡ್ತಿರುವಂತಹ ಘಟನೆ ಎಂದು ನಡೆದಿರುವಂತದ್ದು. ಇತ್ತೀಚೆಗೆ ಕೋರಮಂಗಲದ ಇಂಡೋರ್ ಸ್ಟೇಡಿಯಂ ನಲ್ಲಿ ಮಹಿಳಾ ಕ್ರಿಕೆಟ್ ನಲ್ಲಿ ಭಾಗಿಯಾಗಿದ್ದಂತಹ ಈ ಒಂದು ಸೆಲೆಬ್ರಿಟಿ ಆ ಒಂದು ಟೈಮ್ ನಲ್ಲಿ ಬಾತ್ರೂಮ್ಗೆ ಹೋದಂತಹ ಸಂದರ್ಭದಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿ ಆಕೆಯ ಒಂದು ವಿಡಿಯೋವನ್ನ ಮಾಡಿ ಆ ಒಂದು ವಿಡಿಯೋವನ್ನ ಆಕೆಯ ಆಪ್ಗೆ ಕಳಿಸಿರುವುದರ ಮುಖಾಂತರ ಬ್ಲಾಕ್ ಮೇಲ್ ಅನ್ನ ಮಾಡ್ತಿರುವಂತದ್ದು. ಇವಾಗ ಈ ಒಂದು ವಿಡಿಯೋನ ವೈರಲ್ ಮಾಡ್ಬೇಕಾಗತ್ತೆ. ಅಕಸ್ಮಾತ್ ಈ ವಿಡಿಯೋನ ತೋರಿಸಿ ಕೂಡ ಹಣದ ಒಂದು ಆಮಿಷವನ್ನ ಒಡ್ಡಿ ಹಣವನ್ನ ನೀಡಲಿಲ್ಲ ಅಂದ್ರೆ ಈ ಒಂದು ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹರಿಬಿಡಲಾಗತ್ತೆ ಎನ್ನುವಂತ ಬ್ಲಾಕ್ ಮೇಲ್ ಅನ್ನ ಮಾಡಿ ಆಕೆಗೆ ಹೆದರಿಸಿರುವಂತದ್ದು. ಸದ್ಯ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಸೈಬರ್ ಸ್ಟೇಷನ್ಗೆ ಯುವತಿ ದೂರನ್ನ ನೀಡಿರುವಂತದ್ದು. ಸುಧಾ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ನಿಸರ್ಗ.